ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ನಾನಿವತ್ತು ಕೋರಮಂಗಲ ಹತ್ತಿರ ಇರೋ ನಮ್ಮ ಈಜಿಪುರದಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ. ಆ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ 108 ಅಡಿ ಎತ್ತರದ ವಿಷ್ಣು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ರೆಡಿಯಾಗಿದ್ದು ಬಂದು ತಿರುವಣ್ಣಾಮಲೈ, ತಮಿಳುನಾಡಿನ ತಿರುವಣ್ಣಾಮಲೈ ಅಲ್ಲಿ ರೆಡಿಯಾಗಿದೆ. 108 ಅಡಿ ಏಕಶಿಲೆ. ಇದು ಒಂದೇ ಕಲ್ಲಲ್ಲಿ 108 ಅಡಿ ಕೆತ್ತಿದ್ದಾರೆ. ಸುಮಾರು 420 ಟನ್ ಏನೋ ಇದೆ. ಇದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾನು ಈ ಏಕಶಿಲೆ ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಒಳಗಡೆ ಬೋರ್ಡ್ ಹಾಕಿದ್ದಾರೆ. ನಾನು ಹೋದಾಗ ಸ್ವಲ್ಪ ಗೋಪುರದ್ದು ಪೇಂಟಿಂಗ್ ಸೆಕ್ಷನ್ ಪೇಂಟ್ ಮಾಡ್ತಾಯಿದ್ರು ಗೋಪುರಕ್ಕೆ. ಹೀಗಾಗಿ ಸುಮಾರು ಕಡೆ ಅಲ್ಲಿ ಮಾಹಿತಿ ಫಲಕದ ಮೇಲೆ ಅಷ್ಟು ನಾವು ಹೋಗೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಅಲ್ಲೆಲ್ಲ ಪೇಂಟ್ ಮಾಡ್ತಿರೋದ್ರಿಂದ ಸಾರು ಅದೆಲ್ಲ ಕಟ್ಟಿದ್ರು. ಸೊ ಹಿಂಗಾಗಿ ಸ್ವಲ್ಪ ದೂರದಿಂದನೇ ನೋಡಿದೆ. ಆಮೇಲೆ ಒಬ್ಬರನ್ನ ಕೇಳಿ ಮಾಹಿತಿ ತಿಳ್ಕೊಂಡ್ವಿ. 240 ವೀಲ್ ಇರೋವಂಥ ಒಂದು ಚಕ್ರ, ಅಂದರೆ 240 ಚಕ್ರಗಳಿರುವಂಥ ಒಂದು ದೊಡ್ಡ ಲಾರಿಲಿ, ಓಪನ್ ಲಾರಿ ಬರುತ್ತಲ್ಲ, ಆ ಓಪನ್ ಲಾರಿಲಿ ಸುಮಾರು 6 ತಿಂಗಳಾಗಿದೆ ಇದು ತಮಿಳ್ನಾಡಿಂದ ಬೆಂಗಳೂರಿನ ಈಜಿಪುರ ಬರಲಿಕ್ಕೆ. ನೀವು ಈ ಚಿತ್ರದಲ್ಲಿ ಏನು ವಿಡಿಯೋ ನೋಡ್ತಾ ಇದ್ರಲ್ಲ, ಅಲ್ಲಿ ಪ್ಲೇ ಆಗ್ತಾ ಇರುತ್ತೆ ಹೆಂಗೆ ಬಂತು ಯಾವ ಥರ ಅಂತ. ಓಲೋ ಬರುತ್ತಲ್ಲ ಲಾರಿ, ಓಲೋ ಲಾರಿ ಸಪೋರ್ಟಿಂಗ್ ತೊಗೊಂಡು ಹಿಂದೆ ಮುಂದೆ ಲಾರಿಗಳು ತೊಗೊಂಡು, ಇದು ಒಂದೇ ಲಾರಿ 240 ಚಕ್ರ ಇದೆ. ಈ 240 ಚಕ್ರದ ಲಾರಿಲಿ ಸುಮಾರು 420 ಟನ್ ಇರುವಂಥ ಏಕಶಿಲೆ ಇರುವಂಥ ನಮ್ಮ ವಿಷ್ಣು ದೇವರ ಕೆತ್ತನೆ ಆಗಿರುವಂಥ ವಿಷ್ಣು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸುಮಾರು ಸಮಯ ತಗೊಂಡಿದೆ. ಅಂದರೆ ಹತ್ತತ್ರ 6 ತಿಂಗಳು ತಗೊಂಡಿದೆ ಬೆಂಗಳೂರು ಬರಲಿಕ್ಕೆ. ಸೊ ಅಷ್ಟು ಕಷ್ಟಪಟ್ಕೊಂಡು, ಅಷ್ಟು ಇಷ್ಟಪಟ್ಕೊಂಡು ಭಕ್ತಿಯಿಂದ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದಯವಿಟ್ಟು ಬೆಂಗಳೂರಿಗೆ ಯಾರು ಬರ್ತಿರೋ ಅಥವಾ ಬೆಂಗಳೂರಲ್ಲಿರೋರು, ಇನ್ನು ಯಾವತ್ತೂ ಬೆಂಗಳೂರಿಗೆ ವಿಸಿಟ್ ಕೊಡೋರು ಖಂಡಿತವಾಗೂ ಒಂದ್ಸರಿ ನೋಡಲೇಬೇಕಾದ ದೇವಸ್ಥಾನ ಇದು. ಹೋಗಲಿಕ್ಕೆ ಜಾಗ ಸ್ವಲ್ಪ ಚಿಕ್ಕದಿದೆ. ಈಜಿಪುರ ಬೆಂಗಳೂರಲ್ಲಿರೋರಿಗೆ ಈಜಿಪುರದ ಬಗ್ಗೆ ಐಡಿಯಾ ಇರುತ್ತೆ. ಯಾಕಂದರೆ ಚಿಕ್ಕ ರೋಡಲ್ಲಿ ಅಷ್ಟು ಈಸಿಯಾಗಿ ಹೋಗೋಕ್ಕಾಗಲ್ಲ. 2 ವೀಲರ್ ಬೆಸ್ಟು, ಕಾರಲ್ಲೂ ಹೋಗ್ಬೋದು, ಬಟ್ ವೀಕೆಂಡಲ್ಲಿ ನೋಡ್ಕೊಂಡು ಹೋಗಬೇಕು. ಕೆಳಗಡೆ ಬಂದ್ಬಿಟ್ಟು ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ. ಆ ಸ್ವಾಮಿ ದೇವಸ್ಥಾನದ ಮೇಲ್ಗಡೆ ಮುಂದ್ಗಡೆ ಕೆಳಗಡೆ ಪಾದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಮೇಲ್ಗಡೆ ಒಂದೇ ಏಕಶಿಲೆ ಇರುವಂಥ ವಿಷ್ಣು ದೇವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೆ ನೇರವಾಗಿ ಪಾದದ ಹತ್ರನೇ ಬಿಡಲಿಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಈಗ ಮೊದಲಿನ 200 ಇತ್ತಂತೆ, ನಾನು ಹೋದಾಗ ಈಗ 100 ರೂಪಾಯಿ ಚಾರ್ಜ್ ಮಾಡಿದರು. ಬಟ್ ಅಲ್ಲಿ ಹೋದ್ರೂ ನಾವು ಅಲ್ಲಿ ಹೋಗಿದ್ವಿ, ಅಲ್ಲಿ ಫೋಟೋ ಅಲೌಡ್ ಇಲ್ಲ ಅಂತಂದರು. ಕೆಳಗಡೆಯಿಂದನೂ ಫೋಟೋ ಅಲೌಡ್ ಇಲ್ಲ ಅಂದರು. ಬಟ್ ನೀವು ಸ್ಟ್ಯಾಚು ತಗೋಬೋದು. ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಒಳಗಡೆ ಅಲ್ಲಿ ಅಲೌಡ್ ಇಲ್ಲ, ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಹೀಗಾಗಿ ನಾವು ಹೊರಗಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ನೀವು ಈ ವಿಷ್ಣು ಮೂರ್ತಿ ಫೋಟೋ ತೆಗಿಲಿಕ್ಕೆ, ವೀಡಿಯೋ ಮಾಡಲಿಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ, ಅದನ್ನು ಮಾಡ್ಬೋದು. ಯಾರ್ಯಾರು ಬೆಂಗಳೂರಿಗೆ ಪ್ಲ್ಯಾನ್ ಮಾಡ್ತಾಯಿದ್ರು ದಯವಿಟ್ಟು ನೋಡ್ಬೋದು ಒಂದು ಸರಿ. ತುಂಬ ಹತ್ತಿರ ಇದೆ. 171 ಬಸ್ ಹತ್ತಿದ್ರೆ ಸಾಕು. ಮೆಜೆಸ್ಟಿಕ್ಕಿಂದ ನೀವು ಆರಾಮಾಗಿ ಒಂದು 45 ಮಿನಿಟ್ಸಲ್ಲಿ ಬಸ್ಸೇ ರೀಚ್ ಆಗುತ್ತೆ. ಟುವರ್ಡ್ಸ್ ಕೋರಮಂಗಲ ಹೋಗೋ ರೂಟ್ ಬರ್ತಿದ್ದು ಈಜಿಪುರ. ಅದೊಂದು ಐಡಿಯಾ. ಇಲ್ಲ ಬೆಂಗಳೂರಲ್ಲಿರೋರ್ಗಂತೂ ಈಸಿಯಾಗಿ ನೋಡ್ಬೋದು. ಖಂಡಿತವಾಗೂ ಒಂದ್ಸರಿ ವಿಸಿಟ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೋ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮುಖಾಂತರ ಕಳಿಸಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.